ಅಮೀನ್ ಸಾಬ್ ಇವನೇ ದೇಪ ಮಗ ಗುಳ್ಳ ಹಿಡ್ಕೊಳ್ಳಿ. ಗುಳ್ಳೆಯ ನೀನ್ ಕೊಡ್ಬೇಕಾಗಿರೋ ಹಣಕ್ಕೋಸ್ಕರ ಈ ಸಾವುಕಾರು ನಿನ್ ಮೇಲೆ ವಾರೆಂಟ್ ತಂದ್ಯಾರ. ಕೋರ್ಟ್ ಅಪ್ಪಣೆ ಪ್ರಕಾರ ಈಗ ನೀನ್ ಅರೆಸ್ಟ್ ಆಗಿದ್ಯಾ. ಹೀಗೇಕ್ ಮಾಡಿದ್ರಿ ಸಾವುಕಾರ್ರೆ? ಇನ್ನೊಂದೆರಡು ದಿವಸ ತಡೆದಿದ್ರೆ ತಲೆ ತಪಸ್ಕೊಂಡು ಓಡೋಗ್ತಾವ್. ಹೇಗ್ ತಿರ್ಸ್ಯ ನಮ್ ಸಾಲ? ಮನೆ ಮಠ ಜಮೀನ್ ಏನೈತೆ ಅಂತಾವ್? ಎಲ್ಲ ಹೋಗಿದ್ರು ಮೈನಲ್ಲಿರೋ ಬಲ ಹೋಗಿಲ್ವಲ್ಲ ಸಾವುಕಾರ್ರೆ? ಕರ್ಕೊಂಡು ಹೋಗಿ ಜೈಲಲ್ಲಿ ಕೂಡಿಸಿದ್ರೆ ಹಣ ಸಿಗುತ್ತಾ? ಬೇಡ ಸಾವುಕಾರ್ರೆ, ಈಗ ಬಿಟ್ಬಿಡಿ. ಏನಾದ್ರೂ ಮಾಡಿ ನಿಮ್ ಸಾಲ ತೀರಿಸ್ತೀವಿ. ಕ್ಯಾ ಮಾಡ್ತೀಯ? ಕೈಸೆ ತಿರ್ಸ್ತೀಯ? ಬಲ ಬಲ. ಕೂಲಿ ಮಾಡ್ತೀನಿ. 4 ಜನದ ಮನೇಲಿ ಬಚ್ಚಲಾದ್ರೂ ಬಾಚ್ತೀನಿ. ಗಂಡ ಹೆಂಡತಿ ಇಬ್ರು ದುಡ್ದು ನಿಮ್ ಸಾಲ ತೀರಿಸ್ತೀವಿ. ಈಗ ಬಿಟ್ಬಿಡಿ. ಅರೆ ಇಂತ ಮಾತ್ ತುಂಬಾ ಕೇಳಿದಾವ್. ಅಮೀನ್ ಸಾಬ್ ಪಕಡ್ಕೆ ಚಲೋ. ಸಾವುಕಾರ್ರೆ ಚಲೋ. ಸಾವುಕಾರ್ರೆ ಸಾವುಕಾರ್ರೆ ನಿಂತ್ಕೊಳ್ಳಿ. ಅಮೀನ್ರೆ ನಿಂತ್ಕೊಳ್ಳಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೋಡು ನಗಕ್ಕ, ನೋಡು ಚೆನ್ನಾಗಿ ನೋಡು. ನಾನ್ ಜೈಲ್ಗೆ ಹೋಗ್ತಾ ಇದ್ದೀನಿ. ತಮಟೆ ಬಡ್ಸಿ ಎಲ್ರಿಗೂ ಹೇಳು. ನಡೀರಿ ಅಮೀನ್ರೆ. ನಿಂತ್ಕೊಳ್ಳಿ. ನಿಮಗ್ ನಿಮ್ಮ ಹಣ ಬೇಕೋ ಅಥವಾ ಅವ್ನ ಜೈಲಿಗೆ ಕಳ್ಸೋದ್ ಬೇಕೋ? ಜೈಲಿಗೆ ಕಳ್ಸಿದ್ರೆ ಬಾಟ ನಾನೇ ಕಟ್ಬೇಕಾಗುತ್ತೆ. ನನಗೆ ಬೇಕಾಗಿದ್ದು ಹಣ. ನಿಮ್ಮ ಹಣ ನಾನ್ ಕೊಡ್ತೇನೆ. ಬೇಡ, ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ. ಜೈಲಿಗೆ ಹೋಗಿ ಏನ್ ಮಾಡ್ತೀಯ? ಮಣ್ಣು ಹೊಡ್ತೀನಿ, ಕಲ್ಲು ಹೊಡಿತೀನಿ, ಹೇಳಿದ ಕೆಲಸ ಮಾಡ್ತೀನಿ. ಅದೆಲ್ಲ ನಿನ್ಗಾಕೆ? ಅದರಿಂದ ಇವ್ರ ಸಾಲ ತೀರತ್ತಾ? ಬಸ್ರಿ ಆಗಿರೋ ನಿನ್ ಹೆಂಡತಿ ಮನ್ಸಿಗೆ ನೆಮ್ಮದಿ ಸಿಗತ್ತಾ? ಇಲ್ಲ ಊರಲ್ಲಿ ನಿನ್ ಮರ್ಯಾದೆ ಉಳಿಯತ್ತಾ? ಇವರ ಹಣ ನಾನ್ ಕೊಡ್ತೇನೆ. ನಿನ್ ಭಿಕ್ಷೆ ನನಗೆ ಬೇಕಾಗಿಲ್ಲ ಅಂತ ಆಗ್ಲೇ ಬಗಳ್ದೆ. ಕೇಳಿಲ್ವಾ ಕಿವಿ? ಭಿಕ್ಷೆ ಅಲ್ಲ, ಸಾಲ. ಒಂದ್ ಸಾಲ ತೀರ್ಸೋದಿಕ್ಕೆ ಇನ್ನೊಂದ್ ಸಾಲ ಹೊತ್ಕೊಂತೀಯಾ? ಆ ಸಾಲ ತೀರಿಸ್ತಿದ್ರೆ ಜೈಲಿಗೆ ಹೋಗ್ಬೇಕು. ಈ ಸಾಲ ತೀರಿಸ್ತಿದ್ರು ಜೈಲಿಗೇನು ಹೋಗ್ಬೇಕಾಗಿಲ್ಲ. ನಿನ್ ಸಾಲ ಹೆಂಗ್ ತೀರ್ಸೋದು? ಆಗ್ಲೇ ಹೇಳ್ದಲ್ಲ, ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಆ ಕೆಲಸ ನನ್ ಮನೆಯಲ್ಲೇ ಮಾಡು. ಸಂಬಳ ತಗೋ, ಸಾಲ ತೀರ್ಸು. ಸರಿ, ನಡೀರಿ ಸಾವ್ಕಾರ್ರೆ, ನಿಮ್ ಹಣ ನಾನ್ ಕೊಡ್ತೇನೆ. ನನ್ ಮನೆ ಮಠ ಹಾಳಾಗ್ ಬೀದಿಲ್ ನಿಂತಿದ್ರು ನಿನ್ ಮೇಲಿನ ದ್ವೇಷ ಅಡಗಿಲ್ಲ. ನೀನ್ ಭೂಗತ ಮಾಡಿ ನಮ್ಮ ಅಪ್ಪನ್ ಸಾವಿನ ಸೇಡ್ ತೀರಿಸ್ಕೊಡೋ ತನಕ ನನಗೆ ಸಮಾಧಾನ ಇಲ್ಲ. ಜೈಲ್ಗೆ ಹೋಗೋನ್ ಉಳಿಸ್ಕೊಂಡೆ ಅವನ್ ಸಿಟ್ಟು ಅಡಗೋಯ್ತು ಅಂತ ತಿಳ್ಕೊಬೇಡ. ಅದೇನ್ ಕೆಲಸ ಹೇಳ್ತೀವೋ ಹೇಳು, ದುಡಿತೀನಿ. ನಡಿ.
ಬೆಳಗ್ನಿಂದ ಒಂದೇ ಸಮ ಸೌದೆ ಸಿಗ್ತಾ ಇದ್ದಾನೆ. ಒಂದ್ ಗುಟಕ್ ನೀರ್ ಕುಡ್ದಿಲ್ಲ, ಒಂದ್ ಗಳಿಗೆ ಕುಡ್ದಿಲ್ಲ. ಹಾ ಸಾಕ್, ಮನೆಗೆ ಹೋಗು. ಮಾದೇವಿ ನಮ್ಮ ಮಗುನ್ನ ನೋಡ್ಕೊಂಡ್ ಬನ್ನಿ. ಯಾಕೆ ಹೀಗೆ ಸುಧಾರಿಸ್ಕೊಡದೆ ಕೆಲಸ ಮಾಡ್ತಾ ಇದೀಯಾ? ದುಡಿಬೇಕಾದ್ದು ಆಳಿನ ಕೆಲಸ. ನಿಯತ್ನಿಂದ ದುಡಿತಾನೆ ಇದೀಯ. 4 ಜನ ಒಂದ್ ವಾರದಲ್ಲಿ ಮಾಡೋ ಕೆಲಸನ ಒಬ್ಬನೇ ಒಂದ್ ದಿನದಲ್ಲಿ ಮಾಡ್ತಾ ಇದೀಯ. ಹೋಗ್ಲಿ, 4 ಜನ ಸಂಬಳನೂ ನೀನೇ ತಗೋ. ನಿನ್ ಸಾಲ ಬೇಗ ತೀರುತ್ತೆ. ನಿಮ್ ದಾಕ್ಷಿಣ್ಯ ನನಗೆ ಬೇಕಾಗಿಲ್ಲ. ಒಬ್ಬನು ಕೊಡೋ ಕೂಲಿನೇ ಕೊಡಿ ಸಾಕು. ಎಲ್ಲ ಅವಳಿಂದಾನೆ. ಛೆ 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 ಛೆ, ಬಿಳಿ ಬಟ್ಟೆ ಎಲ್ಲ ಕೆಸರಾಗೋಯ್ತು. ಅಯ್ಯೋ, ಯಾರಪ್ಪ ಅದು? ಬಂದೆ ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು? ಸೊಗಸಾದ ಪರಿಮಳಕ್ಕೆ ವಿಮಲ್ ಊದುಬತ್ತಿ, ಯೌವನದ ತಂಪಿಗೆ ವಿಮಲ್ ಊದುಬತ್ತಿ, ಶ್ರೀಗಂಧದ ಕಂಪಿಗೆ ವಿಮಲ್ ಊದುಬತ್ತಿ, ಎಲ್ಲೆಲ್ಲೂ ವಿಮಲ್ ವಿಮಲ್. ಸರ್ 25ಕ್ಕೆ 1, 100ಕ್ಕೆ 3 ರೂಪಾಯಿ, ಚೀಪ್ ಅಂಡ್ ಬೆಸ್ಟ್, ಎಲ್ಲೂ ಸಿಗಲ್ಲ. ಎಷ್ಟು ಕೊಡ್ಲಿ? ಅಪ್ಪ ವಿಮಲ್, ಬೇಡ ನೀನು ಊದ್ಕಡ್ಡಿ, ಬಿಡು ಗಾಡಿ. ಸರ್ ಬೇಡ ಅನ್ಬೇಡಿ ಸರ್. ಸರ್ ಒಂದೇ ಒಂದು ಊದ್ಕಡ್ಡಿ ಅಂತೆ, ಊದ್ಕಡ್ಡಿ ಬಂದ್ಬಿಟ್ಟ. ಏನಯ್ಯ ಬೇತಾಳ ನಿನ್ ಗೋಳು? ಸರ್ ಒಂದೇ ಒಂದು ತಗೊಂಡು ನೋಡಿ ಸರ್. ವಿಮಲ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನಿಮ್ಮ ಮನೇಲಿ ಒಂದು ಕಡ್ಡಿ ಹಚ್ಚಿದ್ರೆ ಪಕ್ಕದ ಮನೇಲಿ ಗಮಗಮ ಅಂತ ವಾಸನೆ ಬರುತ್ತೆ. ಹಾಗಾದ್ರೆ ಪಕ್ಕದ ಮನೇಲಿ ಹಚ್ಚಯ್ಯ, ನಮ್ಮನೇಲಿ ವಾಸನೆ ಬರ್ಲಿ. ಅಲ್ಲಿ ಹೋದೆ ಸರ್, ಅವ್ರು ಬೇಡ ಅಂದ್ರು. ನೀವು ಬೇಡ ಅನ್ಬೇಡಿ ಸರ್. ಸರ್ ಈ ವಾಸನೆ ಕೊಡದೆ ನಮ್ಮ ಸಂಸಾರ ಎಲ್ಲ ಜೀವನ ಮಾಡ್ತಾ ಇದೆ ಸರ್. ಒಂದ್ ಪಾಕೆಟ್ ತಗೊಂಡ್ರೆ 4 ಕಾಣಿ ಸಿಗುತ್ತೆ ಸರ್. 4 ಕಾಣಿ ತಾನೆ? ತಗೋ. ಸರ್ ನಾನೇನ್ ಭಿಕ್ಷುನು ಅನ್ಕೋಬೇಡಿ ಸರ್, ವ್ಯಾಪಾರಿ. ನನಗೆ ಧರ್ಮ ಬೇಡ ಸರ್, ಕಮಿಷನ್ ಬೇಕು. ನನ್ಗೆ ಊದ್ಕಡ್ಡಿ ಬೇಡ, ಮನಃಶಾಂತಿ ಬೇಕು. ಸರ್ ಹಾಗನ್ಬೇಡಿ ಸರ್, ನನ್ನ ಮಾತು ಕೇಳಿ ಸರ್. ಸರ್ 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 ಬೇಡ ಅನ್ಬೇಡಿ ಸರ್, ಬಹಳ ದೂರದಿಂದ ಬಂದಿದ್ದೀನಿ. ಒಂದೇ ಒಂದು ಪಾಕೆಟ್ ಊದ್ಕಡ್ಡಿ. ಯಾಕಯ್ಯ ನನ್ನ ಪ್ರಾಣ ತೆಗಿತಾ ಇದೀಯಾ? ಸರ್ 2 ಪಾಕೆಟ್ ತಗೊಳ್ಳಿ ಸರ್, ಒಂದ್ ಕಡ್ಡಿ ಫ್ರೀ ಆಗಿ ಕೊಡ್ತೀನಿ ಸರ್. ಮಿಸ್ಟರ್ ಊದ್ಕಡ್ಡಿ, ದಿಸ್ ಇಸ್ ಟೂ ಮಚ್. ನೀನ್ ನನ್ನ ಸಾಧನ ಪರೀಕ್ಷೆ ಮಾಡ್ತಾ ಇದೀಯಾ. ಇನ್ನೊಂದು ಸಲ ನೀನ್ ಬಾಗಲ್ ತಟ್ಟಿದ್ರೆ ಫುಟ್ಬಾಲ್ ಆಡಿದ್ಯಾ? ಇಲ್ಲ ಸರ್. ಹಾಗಾದ್ರೆ ನನ್ನ ಮಾತು ಕೇಳು. ನೀನೇ ಬಾಲು, ನಂದೇ ಕಾಲು, ಜಾರ್ಸ್ ಒದ್ದು ಬಿಡ್ತೀನಿ. ಗೆಟ್ ಔಟ್. ಅಮ್ಮ ಕಾವೇರಿ, ನಿನ್ನೆ ನಂಬ್ಕೊಂಡಿದ್ದೀನಿ. ಎಷ್ಟು ಸಲ ಹೇಳಿದ್ರು ಬಾಗಿಲು ತಟ್ತಾ ಇದೀಯಾ? ಮಾಡ್ತೀನಿ ತಾಳ್ ನಿನಗೆ. ಓಹ್, ನೀವಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನಾನು ನಿಮ್ಮ ನೋಡ್ಲೇ ಇಲ್ಲ. ಅವಸರ, ಕೋಪ. ಅವನ್ ಯಾವನೊಬ್ಬ ಊದ್ಕಡ್ಡಿ ಅವನು ನನ್ನ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಬಿಟ್ಟ. ನಾನು ಅವನು ಅಂತ ತಿಳ್ಕೊಂಡು ನಿಮ್ಮ ನೀರು ಹಾಕಿಟ್ಟೆ. ಐ ಆಮ್ ಅಗೇನ್ ಸಾರಿ. ಅರೆ ಯಾಕಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ಹಾ, ಮೊದಲೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ. ಬಲಗಾಲ ಇಟ್ಕೊಂಡು ಒಳಗಡೆ ಬನ್ನಿ. ಬನ್ನಿ ಬನ್ನಿ. ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ. ನಾನ್ ನಿಮ್ಮ ಮೇಲೆ ನೀರೇರಿಸ್ತೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಇಲ್ಲ. ನಿಜವಾಗ್ಲೂ ಕೋಪ ಇಲ್ವಾ? ಮೂಗಿರೋ ಕಡೆ ನೆಗಡಿ ಇರುತ್ತೆ, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಏನಂದ್ರಿ? ಪ್ರೀತಿ. ಇನ್ನೊಂದ್ಸಲ ಹೇಳಿ. ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಆಹಾ, ಪ್ರೀತಿ ಪ್ರೀತಿ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಏನ್ ಕುಡಿತೀರಾ? ಕಾಫಿ, ಟೀ, ಓಲ್ಡ್ ಟೀ, ಗ್ಲೂಕೋಸ್? ಬೇಡಿ ಬೇಡಿ, ನನ್ಗೇನು ಬೇಡ. ಯಾಕೆ? ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಚಚೆ, ನಿಮ್ಮಿಂದ ನನ್ ಖಂಡಿತ ಬೇಜಾರಿಲ್ರಿ. ಮತ್ತೆ ಆ ಊದ್ಗಡ್ಡಿ ಒಂದ್ ಬೇಜಾರ್ ಮಾಡಿದ್ದಾನೆ. ನಾನು ಏನು? ಸೋಪು. ಸೋಪು? ಸೋಪು ಮಾರೋಳ? ಹಾ, ಏನ್ ಮಿಸ್ ಸೋಪು? ಒಂದ್ ಊದ್ಕಡ್ಡಿನೂ ಒಂದೇ, ಸೋಪು ಒಂದೇ ಅಂತ ಹೇಳೋಷ್ಟು ಮುಟ್ಟಾಳನ ನಾನು? ಊದ್ಕಡ್ಡಿಯಿಂದ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಒಂದ್ ಕಡ್ಡಿ, ವಾಸನೆ, ದೇವ್ರ ಪೂಜೆ. ಆದ್ರೆ ಸೋಪು, ಆಹಾ, ಸೋಪು ಸೋಪು ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನ ದೇಹನ ಶುದ್ಧವಾಗಿಡೋದೇ ಸೋಪು. ಮನುಷ್ಯನ ಮುಖಕಾಂತಿನ ಹೆಚ್ಚೋದೇ ಸೋಪು. ಒಬ್ಬ ಇನ್ನೊಬ್ಬನಿಗೆ ಮಸ್ಕ ಹೊಡಿಬೇಕಾದ್ರೆ ಉಪಯೋಗಿಸೋದೇ ಸೋಪು. ಸೋಪು ಎಲ್ಲಾ ಸೋಪುಮಯ. ಅಂತ ಸೋಪನ್ನ ಸ್ವಾರ್ಥಿಗಳು ಮುಚ್ಚಿಡ್ತಾರೆ. ನೀವು ನಿಸ್ವಾರ್ಥಿಗಳು ಅದನ್ನ ಬ್ಯಾಗಲ್ ತುಂಬಿಸ್ಕೊಂಡ್ ಬಂದಿದ್ದೀರಾ. ಅಯ್ಯೋ,
ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸರ್. ಥ್ಯಾಂಕ್ ಯು. ನನ್ನ ನೇಚರೇ ಹಾಗೆ. ಮಿಸ್ ಸೋಪು, ನಿಮ್ ಹೆಸರು? ಅಲ್ಲ, ಸೋಪಿನ ಹೆಸರು ಡ್ರೀಮ್ ಗರ್ಲ್. ಆಹಾ, ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್ ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ. ನೋಡಿ, ನಂಗೆ ಯಾವ ಎಕ್ಸ್ಪ್ಲನೇಷನ್ ಬೇಡ. ಒಂದ್ 25 ಕೊಟ್ಬಿಡಿ. ಕೊಡಿ. 25? ಎಷ್ಟು ಉದಾರಿ ಸರ್ ನೀವು. ಎಲ್ಲಿ ಒಂದ್ 100 ರೂಪಾಯಿ ಕೊಡಿ. 100 ರೂಪಾಯಿ? 100 ರೂಪಾಯ ಕೊಡ್ತೀನಿ. ಇಡಿ ಬಿಡಿ. 100 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು, ಪರವಾಗಿಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಬರ್ತೀನಿ. ಮತ್ತೆ ಯಾವಾಗ ಬರ್ತೀರಾ? ನಿಮಗೆ ಯಾವಾಗ ಸೋಪ್ ಬೇಕೋ ಅವಾಗ ಬರ್ತೀನಿ. ನನಗೆ ಆಗಾಗ ಬೇಕಾಗ್ತಾ ಇರುತ್ತೆ. ಆವಾಗ ಬರ್ತೀನಿ. ಬರ್ಲಾ? ಸರಿ. ಸರ್, ಇನ್ನೂ ಹೋಗಿಲ್ವೇನಯ್ಯ? ನಿಜ ಹೇಳ್ತೀನಿ ಸರ್, ನಮ್ಮ ದೇಶದಲ್ಲಿ ಸೀರೆ ಕೊಡೋ ಮರ್ಯಾದೆ ನಾನು ಸೀರೆ ಉಟ್ಕೊಂಡ್ ಬರ್ಬೇಕಾಗಿತ್ತು ಅಲ್ವೇನ್ ಸರ್? ಪ್ರಯೋಜನ ಇಲ್ಲ. ಹಾಗೆ ಸಿಂಗಾಪುರ್ಗೂ ಹೋಗಿ ಬಂದ್ಬಿಡು. ಹೋಗ್ತೀನಿ ಸರ್. ಆಪರೇಷನ್ ಏನ್ ಸರ್ ನೀವು? ಡ್ರೀಮ್ ಗರ್ಲ್. ಮಿಸ್ ಸೋಪು, ನೀನು ಡ್ರೀಮ್ ಗರ್ಲೆ. ಏನ್ ಸರ್, ಮೊನ್ನೆ ಎಲ್ಲ ನೋ ಫಾದರ್ ನೋ ಮದರ್ ನೋ ಲವರ್ ಅಂತಿದ್ರಿ, ಇವತ್ತಾಗ್ಲೇ ಒಂದ್ ಸೋಪ್ ಇಟ್ಕೊಂಡ್ ಬಂದ್ಬಿಟ್ಟಿದಿರಲ್ಲ. ಸಾಕ್ ಸುಮ್ನಿರೋ, ತಲಹರಟೆ. ಸರ್, ನಿಮ್ಮನ್ ನೋಡಿ ಬಹಳ ಸಾಧು ಅಂತಿದ್ದೆ. ತಪ್ಪು, ತುಂಬಾ ಕಿಲಾಡಿ. ಯಾಕೋ? ಸರ್, ಒಳ್ಳೆ ಹುಡುಗಿನೇ ಹಾರಿಸಿದೀರಾ. ಅತ್ತಿಗೆ ತುಂಬಾ ಚೆನ್ನಾಗಿದ್ದಾಳೆ. ನಿಮ್ಮಿಬ್ರು ಜೋಡಿ ಹೇಳ ಮಾಡಿಸಾಗಿದೆ. ಬೇಗ ಮದುವೆ ಮಾಡ್ಕೊಂಬಿಡಿ ಸರ್. ಸರಿಪ್ಪ. ಸರ್, ನಾನೇನ್ ಸಾಮಾನ್ಯ ಅಲ್ಲ ಸರ್. ಅದೇ ಸರ್, ನಮ್ಮ 5ನೇ ಮನೆ ರಾಜಾರಾಯರ ಮಗಳು. ಈಗ ತಾನೇ ಕಾನ್ವೆಂಟ್ ಹೋಗ್ತಾ ಇದ್ದಾಳೆ. ಇನ್ನು 5 ವರ್ಷ ಆಗ್ಲಿ. ಆಮೇಲೆ ನಾನು ಅವಳನ್ನ ಹಾಗೆ ತಳ್ಕೊಂಡು ಹೋಗ್ಬಿಡ್ತೀನಿ. ಏನಂತೀರಾ? ಆಗ್ತೀನಿ ನೋಡು. ಪ್ರಳಯ ಅಂತ ಕಣಪ್ಪ, ಮನೆ ಹಾಳ ಹೇಳ್ದಾಗ ಮಾಡಿದ್ರು ಮಾಡ್ಬಿಡ್ತಾನೆ. ಯಾವ್ದಕ್ಕೂ ರಾಜಾರಾಯರು ಹೇಳಿಟ್ಟಿರ್ಬೇಕು. ಜಾನಕಿರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್. ಜ್ಯೋತಿ, ಮಿಸ್ಟರ್ ಜಾನಕಿರಾಮಯ್ಯ, ವಾಟ್ ಇಸ್ ದಿಸ್? ಎಷ್ಟು ಧೈರ್ಯ ಇದ್ರೆ ನನ್ನ ಸ್ನೇಹಿತರಿಗೆ ನೀವು ಲಾಯರ್ ನೋಟಿಸ್ ಕಳಿಸ್ತೀರಾ? ಆ ಹಣನ ನನ್ನ ಸ್ನೇಹಿತರಿಗೆ ನಾನ್ ಕೊಟ್ಟಿದ್ದು. ನನಗೆ ಗೊತ್ತಿಲ್ಲದಾಗೆ ಹಣನ ಸಾಲ ಅಂತ ನೀವು ಹ್ಯಾಕ್ ಕ್ಲೈಮ್ ಮಾಡ್ತೀರಾ? ಹೌ ಡೇರ್ ಯು ಆರ್? ನಾನು ಮಾತಾಡ್ಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ? ಏನಂದ್ರೆ ಆ ಲಾಯರ್ ನೋಟಿಸ್ನ ನಾನೇ ಕಳ್ಸೋಕ್ ಹೇಳಿದ್ದು. ಜ್ಯೋತಿ, ನೀನು ಒಳಗಡೆ ಹೋಗು. ನಿಮ್ ಮುಂದೆ ನಿಜ ಹೇಳೋ ಬಾಧ್ಯತೆ ನನಗಿದೆ. ದಯವಿಟ್ಟು ಅವರನ್ನೇನು ಅನ್ಬೇಡಿ. ಐ ಸಿ. ನನ್ನ ಫ್ರೆಂಡ್ ಸಾಲ ಕೊಡ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ದು? ನಾನೇ ತಿಳ್ಕೊಂಡೆ. ಅಂತ ಪರಿಸ್ಥಿತಿ ಏನ್ ಬಂದಿದೆ? ಪರಿಸ್ಥಿತಿ ಬಗ್ಗೆ ಎಲ್ರ ಮುಂದೆ ಮಾತಾಡೋದು ಸರಿಯಲ್ಲ. ಸಾರಿ ಫ್ರೆಂಡ್ಸ್, ನಡೆದ ವಿಷಯಕ್ಕೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ. ಹೋಗ್ಬಿಟ್ಟು ಬನ್ನಿ. ಬಟ್ ಸಿದ್ಧಾರ್ಥ್, ಅನ್ನೆಸರ್ಲಿ ನಮ್ಮಿಂದ ನಿಮ್ ಸಂಸಾರದಲ್ಲಿ ನೀವು ತಿಳ್ಕೊಂಡಾಗ ಏನೂ ಆಗಿಲ್ಲ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು. ಏನೇ ಹೇಳು ಹರೀಶ್, ಸಿದ್ಧಾರ್ಥ್ ಇಸ್ ರಿಯಲಿ ಗ್ರೇಟ್. ಹೇಳಿ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ಸ್ನೇಹಿತರ ಮುಂದೆ ಯಾಕೆ ನಾನು ಅವಮಾನ ಮಾಡಿದ್ರಿ? ನೀವಿಬ್ರು ಸೇರ್ಕೊಂಡು ಸಿದ್ಧಾರ್ಥನ ಚರಿತ್ರಹೀನನಾಗಿ ಮಾಡಿ ನನ್ನ ವ್ಯಕ್ತಿತ್ವನೇ ಕೊಲೆ ಮಾಡಿಬಿಟ್ರಿ. ತಾವು ತಪ್ಪು ತಿಳ್ಕೊಂಡ್ಬಿಟ್ರಿ ಯಜಮಾನ್ರೆ. ನಮ್ಮ ಉದ್ದೇಶ ಅದಲ್ಲ. ನಾನು ಲೆಕ್ಕದ ಪುಸ್ತಕ ತಗೊಂಡೋಗಿ ಅಮ್ಮ ಅವ್ರಿಗೆ ತೋರಿಸಿದ್ದಕ್ಕೆ, ನಾವು ಸಾಲ ಕೊಟ್ಟಿದ್ದಕ್ಕೆ ಖರ್ಚಿನ ಬಾಬತ್ ಅದ್ರಲ್ಲಿ ಇತ್ತೇ ಆಗಲಿ, ವಸೂಲಿ ಆಗೋದಕ್ಕೆ ಒಂದು ಉದಾಹರಣೆ ಇರಲಿಲ್ಲ. ವಸೂಲಿ ಆಗದ ಸಾಲ, ಸರಿ ಬೇಸಾಯ ಇಲ್ಲದ ಹೊಲ, ಎರಡೂ ಫಲ ಇಲ್ಲ ಅಮ್ಮವ್ರೆ ಅಂತ ನಾನೇ ಹೇಳಿದೆ. ಅದಕ್ಕೆ ಸಾಲ ವಸೂಲಿ ಮಾಡೋದಕ್ಕೆ ಲಾಯರ್ ನೋಟಿಸ್ ಕೊಡಬೇಕು ಅಂತ ನಾವೇ ನಿರ್ಧಾರ ಮಾಡಿದ್ವಿ. ಸಾಲ 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 ಯಾರು ಹೇಳಿದ್ದು ಅದನ್ನ ಸಾಲ ಅಂತ? ಅದು ಸಾಲ ಅಲ್ಲ ಜಾನಕಿರಾಮಯ್ಯನವರೇ, ನಾನು ನನ್ನ ಸ್ನೇಹಿತರಿಗೆ ಮಾಡಿರೋ ಸಹಕಾರ. ಒಂದು ತರ ದಾನ ಇದ್ದಾಗೆ. ದಾನ ವಾಪಸ್ ಕೇಳೋದು ಅವಮಾನ, ಅಪರಾಧ. ಅದನ್ನ ಅವರಿಗೆ ದಾನವಾಗಿ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ಹಾಗೆ ಅವರು ಶ್ರೀಮಂತರಾಗಿ, ಅವರಿಂದ 4-6 ಜನಕ್ಕೆ ಅನುಕೂಲ ಆಗಿ 100 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಅಂಡರ್ಸ್ಟ್ಯಾಂಡ್? ಅದನ್ನೇ ಸಾಲದ ರೂಪದಲ್ಲಿ ಕೊಡಬಹುದಲ್ಲ.
ಸಾಲ ಅಂತ ಕೊಟ್ಟಾಗ ತಗೊಂಡವನಿಗೆ ಅದನ್ನ ವಾಪಸ್ ಕೊಡೋ ಹೊಣೆ ಇರುತ್ತೆ. ಆಗ ಅವನದನ್ನ ಉಪಯುಕ್ತವಾಗಿ ಖರ್ಚು ಮಾಡ್ತಾನೆ. ಅದೇ ದಾನ ಅಂತ ಕೊಟ್ಟಾಗ ಅದಕ್ಕೆ ಬೆಲೆ ಇರಲ್ಲ. ನಾನು ಬಡ ಕುಟುಂಬದಿಂದ ಬಂದವಳು, ನನಗೆ ಹಣದ ಬೆಲೆ ಗೊತ್ತಿದೆ. ಆದ್ರೆ ನನ್ನ ಜೀವನದಲ್ಲಿ ನನಗೆ ಹಣ ಯಾವತ್ತೂ ದೊಡ್ಡದು ಅಂತ ಅನ್ಸಿಲ್ಲ ಜ್ಯೋತಿ. ನನಗೆ ಪ್ರೀತಿ ವಿಶ್ವಾಸನೇ ಮುಖ್ಯ. ಮೊದಲ ಸಲ ನಾನು ನಿನ್ನ ನೋಡಿದಾಗ ಯಾಕೆ ಇಷ್ಟಪಟ್ಟೆ ಗೊತ್ತಾ? ನಿನ್ನ ಅಣ್ಣಂದ್ರ ಮೇಲೆ, ತಂದೆ ತಾಯಿ ಮೇಲೆ ನಿನಗಿದ್ದ ಪ್ರೀತಿ ನೋಡಿ. ನಿನ್ನಂಥವಳು ನನಗೆ ಹೆಂಡತಿ ಆಗ್ಬೇಕು ಅಂತ ಆಸೆ ಪಟ್ಟೆ. ಅದರಲ್ಲೂ ನೀನು ಹಣ ಅಂತಸ್ತಿಗೆ ಬೆಲೆ ಕೊಡದೇ ಇದ್ದಾಗ ನಿನ್ ಮೇಲೆ ಗೌರವ ಜಾಸ್ತಿ ಆಯ್ತು. ನಾನು ನಿನ್ ಮದುವೆ ಆದೆ. ಹಣದಿಂದ ಪ್ರೀತಿ ವಿಶ್ವಾಸನ ಕೊಂಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು ಜ್ಯೋತಿ. ಇಷ್ಟೆಲ್ಲ ದುಡ್ಡಿದ್ರು ನಮ್ಮ ತಂದೆಯವರ ಕಡೆಗಾಲದಲ್ಲಿ ಪ್ರೀತಿಸೋ ಸ್ನೇಹಿತರಿಲ್ದೆ ಒಂಟಿಯಾಗಿ ನರಳ್ತಾ ಸತ್ತಿದ್ದ ನನ್ಗಿನ್ನೂ ಜ್ಞಾಪಕ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ನೇಹಿತರಿಗಾಗ್ಲಿ ಸಂಬಂಧಿಕರಿಗಾಗ್ಲಿ ಸಾಲ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ಸಲ ನಾನು ಅವ್ರಿಗೆ ಸಾಲ ಅಂತ ಕೊಟ್ಟಾಗ ಅವರದನ್ನ ಹಿಂತಿರುಸೋಕಾಗದೇ ಇದ್ದಾಗ ಅವ್ರು ನನ್ನಿಂದ ದೂರ ಆಗ್ತಾರೆ. ನಮ್ಮ ಸ್ನೇಹ ಸಂಬಂಧ ಕಳೆದೋಗುತ್ತೆ. ಇದೇ ಕಾರಣಕ್ಕೆ ನಾನು ನಿಮ್ಮಣ್ಣ ಚಂದ್ರಣ್ಣನಿಗೂ ಸಾಲ ಅಂತ ಕೊಡ್ಲಿಲ್ಲ, ಬಹುಮಾನ ಅಂತ ಕೊಟ್ಟೆ. ಜ್ಯೋತಿ, ಸಾಲ ಅಂತ ಕೊಟ್ಟಾಗ ಸಿಗೋ ಸಂತೋಷ ನಿಮಿತ್ತ, ಅದೇ ಅದನ್ನ ದಾನ ಅಂತ ಕೊಟ್ಟಾಗ ಸಿಗೋ ಸಂತೋಷ ಶಾಶ್ವತ. ಇದು ನನ್ನ ಸಿದ್ಧಾಂತ. ನೀವು ಹೀಗೇನೆ ದಾನ ಮಾಡ್ತಾ ಹೋದ್ರೆ ಮುಂದಕ್ಕೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಯಜಮಾನ್ರೆ? ಇದೇ ವಿಷಯವಾಗಿ ನಮ್ಮ ತಂದೆಯವರು ಬಲಿ ಚಕ್ರವರ್ತಿ ಕರ್ಣನ್ ಕತೆ ಹೇಳಿ ಅವರ ದುರಂತಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. ತಂದೆಯವರು ಹೇಳಿದ್ದು ಸರಿಯಾಗೇ ಇದೆ. ದಾನಕ್ಕೋಸ್ಕರವಾಗಿ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ಆಗಲಿ, ದಾನಕ್ಕೋಸ್ಕರವಾಗಿ ತಾನು ದೇಹಾನೇ ತೆತ್ತ ಕರ್ಣನಾಗಲಿ, ಇವರಿಬ್ರು ತಮ್ಮ ಅಂತ್ಯನ ದುರಂತವಾಗಿಸ್ಕೊಂಡಿದ್ದು ಸತ್ಯ ತಾನೆ? ಅವ್ರ ದುರಂತ ಮಾತ್ರ ನೀವು ಯೋಚಿಸ್ತಾ ಇದ್ದೀರಾ. ಅದರ ಹಿಂದಿರೋ ಮಹತ್ತರವಾದ ಆದರ್ಶನ ನೀವು ಪರಿಗಣಿಸ್ತಾ ಇಲ್ಲ. ಅವತ್ತು ಅವರು ಮಾಡಿದ ತ್ಯಾಗದಿಂದ ತಾನೆ ಇವತ್ತಿಗೂ ಅವ್ರ ಹೆಸರು ಶಾಶ್ವತವಾಗಿರುವುದು. ಅದಕ್ಕೆ ಈ ಕಲಿಯುಗದಲ್ಲೂ ಅವ್ರನ್ನ ಮಹಾದಾನಿ ದಾನಶೂರ ಅಂತ ನಾವು ಸ್ಮರಿಸೋದು. ಜಾನಕಿರಾಮಯ್ಯನವರೇ, ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ. ನಾ ಸತ್ತ ಮೇಲೆ 4 ಜನ 4 ದಿನನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಐ ವಾಂಟ್ ಮೈ ಡೆತ್ ಟು ಬಿ ರೆಕಗ್ನೈಸ್ಡ್. ನಾನು ಈ ರೀತಿ ಆಸೆ ಪಡೋದು ತಪ್ಪ? ಖಂಡಿತ ತಪ್ಪಲ್ಲ ಯಜಮಾನ್ರೆ. ಆದ್ರೆ ದಾನ ಧರ್ಮ ಸ್ನೇಹಕ್ಕೂ ಸ್ವಲ್ಪ ಇತಿಮಿತಿ ಇದ್ರೆ ಚೆನ್ನ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿದ್ರ, ನನ್ನ ಮಾತಿನಿಂದ ನಿಮ್ಮಿಬ್ಬರ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ಸಾರಿ ಜಾನಕಿರಾಮಯ್ಯನವರೇ. ಜ್ಯೋತಿ, ದಯವಿಟ್ಟು ನನ್ನ ಕ್ಷಮಿಸ. ನೀವು ನಮ್ಮನ್ನು ಕ್ಷಮಿಸ್ಬೇಕು. ನಿಮ್ಮ ಹೃದಯ ವಿಶಾಲತೆನ ಅರ್ಥ ಮಾಡ್ಕೊಳ್ದೆ ನಾವು ದುಡುಕ್ಬಿಟ್ವಿ. ನಿಮ್ಮನ್ನ ನಿಮ್ಮ ಸ್ನೇಹಿತರ ಎದುರಿಗೆ ಅವಮಾನ ಮಾಡ್ಬಿಟ್ವಿ. ಜ್ಯೋತಿ, ನಿಮ್ಮ ತಂದೆ ತಾಯಿಯವರದು 60ನೇ ವರ್ಷದ ಹುಡ್ದಬ್ಬ, ಬಟ್ಟೆ ಬರೆ ಎಲ್ಲ ತಗೋಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಅಂದ್ರೆ ಊರಿಗೆ ಕಳ್ಸ್ಕೊಡೋಣ? ಬೇಡ, ನಾವೇ ಊರಿಗೆ ಹೋಗೋಣ. ಹೌದು ಜ್ಯೋತಿ, ನಾನೇ ನಿಂತು ಈ ಷಷ್ಠಿ ಪೂರ್ತಿ ಸಮಾರಂಭನ ಅದ್ದೂರಿಯಾಗಿ ನಡೆಸ್ತೀನಿ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಏನಂದ್ರೆ ನಿಮ್ ಕೈಯಿಂದ ಅಷ್ಟು ಹಣ ಖರ್ಚು ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ. ಹಾಗನ್ಬೇಡ ಜ್ಯೋತಿ. ನಮ್ಮ ತಾಯಿ ಬದುಕಿದ್ದಾಗ ಅವ್ರ ಸೇವೆ ಮಾಡೋ ಭಾಗ್ಯ ಅಂತೂ ನನಗೆ ಸಿಗ್ಲಿಲ್ಲ. ಈಗ ಅಟ್ಲೀಸ್ಟ್ ನಿಮ್ಮ ತಾಯಿನ ನನ್ನ ತಾಯಿನ ನಾನು ನೋಡ್ತೀನಿ, ಅವ್ರ ಸೇವೆ ಮಾಡ್ತೀನಿ. ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ಟು ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ರಂತೆ ಬದುಕಲಿ ಅಂತ. ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕ್ ಶುರು ಮಾಡಿದೀರಾ. ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ನಾವು ಕೊಟ್ಟ ಮಾತು, ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನ್ಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು, ಹಿಂದೆ ಯಾವಾಗ್ಲೂ ಗುರು ಇರಬೇಕು. ಎಸ್, ಅವೆರಡೂ ನಮ್ಗಿದೆ. ಕಮಿಷನರ್ ದಿಕ್ತಾನ ಕ್ಯಾ? ನಾನ್ ಬಂದಿದ್ದೀನಿ ಅಂತ ಗೊತ್ತಿದ್ರು ಘೋಡ ಸವಾರಿ ಮಾಡ್ತೀಯಾ? ಅಬೇ ದೇಖ್,
ದೇಖ್ ಸುಲೈಮಾನ್ ದಾದಾ ನಾನು ಊರ್ನಲ್ಲಿ ಇಲ್ದೇ ಇದ್ದಾಗ ಬಂದು ನನ್ನ ಜನರ ಮೇಲೆ ದಾಳಿ ಮಾಡಿ ನನ್ನ ಅಡ್ಡಾನೆಲ್ಲ ನಾಶ ಸರ್ವನಾಶ ಮಾಡ್ಬಿಟ್ಟು ಹೋಗ್ಬಿಟ್ಟೆ ಮಗರ್ मैं तुमसे कुछ नहीं पूछा मैं तुमसे पूछा क्या मैं तुमसे कुछ नहीं पूछा जानता है क्यों ನಿಧಾನವಾಗಿ ಸುಲೈಮಾನ್ ದಾದನ್ ಬಗ್ಗೆ ತಿಳ್ಕೊಂಡು ನೀನಾಗೆ ಸುಮ್ಮನಿರ್ತೀಯ ಅನ್ಕೊಂಡೆ ಕಮಿಷನರ್ मैं जो बोल रहा हूं तुम सुन रहे हो क्या ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ ನೀನ್ ಕುದುರೆ ಸವಾರಿ ಮಾಡ್ತಾ ಇದೀಯಾ ಇದುವರೆಗೂ ಈ ಸುಲೈಮಾನ್ ದಾದನ್ ಸರ್ವಾಧಿಕಾರದಲ್ಲಿ ಯಾವ ನನ್ನ ಮಗನು ನಿನ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಗೊಂಬಾ ನಿನ್ ರೇಷನ್ ಕಾರ್ಡ್ ತಗೊಂಬಾ ಆಫೀಸಿಗೆ ಬಾ ಅಂತ ಹೇಳೋ ತಾಕತ್ತಿರ್ಲಿಲ್ಲ ಯಾಕೆಂತೂ ನನಗೆ ನನ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಸರ್ಕಾರಕ್ಕೆ ಒಪ್ಪಿಸುವಂತ ನೋಟಿಸ್ ಕಳಿಸ್ತೇವೆ ನೋಟಿಸು ಶಬಾಷ್ ಬಹುತ್ ಜಾನ್ ಹೈ ತುಜ್ಮೆ ಬಹುತ್ ಜಾನ್ ಹೈ ನೀನ್ ಇಷ್ಟೊಂದು ನಿಯತ್ತಾಗಿ ಸರ್ಕಾರದ ಕೆಲಸ ಮಾಡ್ತೀಯಲ್ಲ ಆ ಸರ್ಕಾರ ನಿನ್ಗೇನ್ ಕೊಡುತ್ತೆ ಹೇಳು ಏಕ್ 4-5 ರೂಪಾಯಿ ನೌಕರಿ ಒಂದು ಕಿತ್ತೋಗಿರೋ ಗೋಲ್ಡ್ ಮೆಡ್ಲು ಜಾಸ್ತಿ ಅಂದ್ರೆ ಒಂದು ಡಾಕ್ಟರೇಟ್ ಪತ್ರ ಬಸ್ ಸುಲೈಮಾನ್ ಖಾನ್ ನಾನ್ ಕೊಡ್ತೀನಿ ನಿಂಗೆ ಕಿತ್ನಾ ಪೈಸಾ ಚಾಹಿ ಕಿತ್ನಾ ಬೋಲ್ लाख 10 लाख 20 लाख 1 करोड़ 1 कोटी 2 कोटी 3 कोटी 10 कोटी 10 करोड़ देता हूं 10 करोड़ देता हूं ನೀನ್ ಯಾವ ಜಾಗದಲ್ಲಿ ಯಾವ ರೀತಿ ಮನೆ ಕೇಳ್ತೀಯೋ ನಾನ್ ಕಟ್ಸ್ಕೊಡ್ತೀನಿ ಯಾಕೆ ಗೊತ್ತಾ तू ರಿಸೈನ್ ಕರ್ तू ರಿಸೈನ್ करके ಈ ಊರಿಂದ ಎಲ್ಲಾದ್ರೂ ದೂರ ದೂರ ಹೊರಟೋಗು मैं बोल रहा हूं तू अब भी मेरा बात नहीं सुनेगा रुक जा नहीं तो गोली से उड़ा दूंगा बंदूक दे इधर गोली से उड़ा दूंगा अबे रुक ಇಲ್ಲ ಅಂದ್ರೆ ಚಿಂದಿ ಮಾಡಕ್ ಬಿಡ್ತೀನಿ ನಿನ್ನ ಅಬೇ रुक देख देख कमिश्नर को डर गया साला डर गया जो आदमी बात से नहीं डरेगा बंदूक बात किया तो जरूर डरेगा आओ कमिश्नर आओ मार मार किधर मारता है इधर 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 किधर मारता है तू अपने आप को बंदूक समझता है तो हम है बारूद बारूद ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಇಂಥ ಚೇಲಾಗಳನ್ನ ಕರ್ಕೊಂಬಂದು ಆವಾಜ್ ಹಾಕ್ಬಿಟ್ರೆ ಹೆದರಿ ಬಿಡ್ತೀವ ನಿನ್ನಲ್ಲಿ ತಾಕತ್ ಅನ್ನೋದಿದ್ರೆ ನಿನ್ನಲ್ಲಿ ಮರ್ದಾಂಗಿ ಅನ್ನೋದಿದ್ರೆ ಎದೆಗೆ ಎದೆ ಕೊಟ್ಟು ಹೋರಾಡೋದನ್ನ ಕಲಿ ಕಮಾನ್ ಆಗಲ್ಲ ಕಾವೇರಿ ನೀರ್ ಕುಡಿದಿರೋ ಈ ಕನ್ನಡದ ಗಂಡಿನ ತಲೆ ಸಿಡಿಯೋ ಹಾಗೆ ಗುಂಡು ಹಾರಿಸೋ ಗುಂಡಿಗೆ ನಿನಗಿಲ್ಲ ಅಂತ ನನಗೆ ಗೊತ್ತು ಅರೆ ನಿನ್ ಹಾಗೆ ಎಷ್ಟೋ ನಾಮರ್ದರು ಹಾರಿಸಿರೋ ಗುಂಡನ್ನ ಡಾಕ್ಟ್ರು ಅವ್ರ ಕೈಲಿ ತೆಗಿಯಕ್ಕಾಗದೆ ನನ್ನ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ ನೋಡ್ತೀಯಾ ದೇಖ್ ದೇಖ್ ನೇಪಾಳದಲ್ಲಿ ಫಸ್ಟ್ ಟೈಮ್ ಮೈ ಮೇಲೆ ಬಿದ್ದ ಗೂಂಡಾಗಳ ಜೊತೆ ಹೋರಾಡಿದಾಗ ಬಿದ್ದ ಏಟು ಬಾಂಬೆನಲ್ಲಿದ್ದಾಗ ಸ್ಕೂಲ್ಗೆ ಅಂತ ಕಟ್ಟಿಸಿದ ಬಿಲ್ಡಿಂಗ್ ನ ಅಕ್ಲಾಯ್ವಾಗ ಹೊಡೆದು ರೆಡ್ ಲೈಟ್ ಏರಿಯಾ ಮಾಡ್ಕೊಂಡು ಮೆರಿತಾ ಇದ್ರು ಇಬ್ರು ಜಾಗ ಖಾಲಿ ಮಾಡುವಂತೆ ಆಗಲ್ಲ ಅಂತ ಶುರು ಆಯ್ತು ಆಗ ಬಿದ್ದ ಗುಂಡೇಟು ಇದು ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಆಫೀಸ್ ನ ಕರಪ್ಷನ್ ಸೆಂಟರ್ ಮಾಡ್ಕೊಂಡು ಮೆರಿತಾ ಇದ್ದ ಒಬ್ಬ ಗೂಂಡಾ ಚಟರ್ಜಿ या चटर्जी अब भी उसका नाम याद है मुझे ಅವನು ಜಾಗ ಖಾಲಿ ಮಾಡಕ್ ನಿಗರ್ದ ಆಗ ಬಿದ್ದ ಗುಂಡೇಟು ದೇಖ್ ಅರೆ ಹಾತ್ ಲಗಾಗೆ ತೋ ದೇಖ್ ದೇಖ್ನಾ ದೇಖ್ ಮದ್ರಾಸ್ನಲ್ಲಿದ್ದಾಗ ಮಚ್ಚೆಟ್ಟಿಂದ ಕಾಲು ತುಂಡಾಗಿ ರಾಡ್ ಹಾಕಿದ್ದಾರೆ ಆದ್ರೂ ಹಾಗೆ ಹಾಗೆ ನಮ್ ಸ್ಟೈಲು ಇದು ಹುಬ್ಳಿಲ್ ಬಿದ್ದೇಟು ಇದು ಕೇರಳದಲ್ಲಿ ಬಿದ್ದೇಟು देख देखना देख क्या बोला ಕಿತ್ತೋದ್ ಗೋಲ್ಡ್ ಮೆಡ್ಲ ಸರ್ಕಾರದವ್ರು ಕೊಡೋ ಗೋಲ್ಡ್ ಮೆಡ್ಲು ಬರೀ ಮನೇನ ಅಲಂಕರಿಸುತ್ತೆ ಆದ್ರೆ ನನ್ನ ದೇಹದಲ್ಲಿ ಬಿದ್ದಿರೋ ಒಂದೊಂದು ಏಟು ಒಂದೊಂದು ಗುರುತು ನನ್ನ ಮನಸ್ಸನ್ನ ಅಲಂಕರಿಸುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾ ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದೀವಿ ಯಾಕೆ ಗೊತ್ತಾ ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ ಕೂಡ್ಲೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ರಂತೆ ಬದುಕ್ಲಿ ಅಂತ ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕ್ ಶುರು ಮಾಡಿದೀರಾ ಕನ್ನಡಿಗರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ
ಮನುಷ್ಯನ್ಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು, ಹಿಂದೆ ಯಾವಾಗ್ಲೂ ಗುರು ಇರಬೇಕು. ಎಸ್, ಅವೆರಡೂ ನಮ್ಗಿದೆ. ರಕ್ತದ ಓಕುಳಿ ಸುರ್ಸೋಕ್ ಬಂದಿರುವ ನಿಮ್ಮಂಥವ್ರ ಕೈಲಿ ನೀರ್ ಹಾಯಿಸಿ ಭತ್ತ ಭತ್ತ ಬಿತ್ತಿಸ್ಬಿಡ್ತೀವಿ. ಹುಷಾರ್. ಏಯ್, ಇನ್ 8 ದಿನದ ಒಳಗಡೆ ನಿನ್ನ ಆಸ್ತಿಗೆ ಸಂಬಂಧಪಟ್ಟವಾಗಿರೋ ಡಾಕ್ಯುಮೆಂಟ್ಸ್ ತಲ ನೀನಾಗೆ ತಂದು ಒಪ್ಸಿದ್ರೆ ಸರಿ. ಇಲ್ಲ ಇವಳ ಯಾಮಿನಿ ನೋಡೋಕ್ ಒಳ್ಳೆ ಲಂಕಣಿ ಇದ್ದಾಗಿದ್ದಾಳೆ. ಎಕ್ಸ್ಕ್ಯೂಸ್ ಮೀ, ಎಸ್. ನೀವು ದೇವಸ್ಥಾನದಲ್ಲಿ ಹೇಳಿದ ಒಂದೊಂದು ಮಾತನ್ನು ಪ್ರತಿಯೊಬ್ಬ ಪೊಲಿಟಿಷಿಯನ್ಗೂ ಒಂದೊಂದು ಪಾಠ ಇದ್ದಾಗೆ. ಥ್ಯಾಂಕ್ ಯು. ನಮಸ್ಕಾರ. ಬೊಕೆ ಯಾವ ಬೊಕೆ? ಏನ್ ಬೊಕೆ? ಒಂದ್ ಹೆಂಗ್ಸ್ ಮಾತಾಡ್ಸಿದ್ರೆ ಸಾಕು. ಐ ಲವ್ ಯು ಅನ್ನೋದು, ಹೂ ಕೊಡೋದು, ಬೊಕೆ ಅನ್ನೋದು. ಏನ್ ಬೊಕೆ? ಹೋಗ್ರಿ. ವಾಟ್ ನಾನ್ಸೆನ್ಸ್! ಈ ಮುಖಕ್ಕೆ ನಾನ್ ಬೊಕೆ ತರಬೇಕಾ? ಸ್ಟುಪಿಡ್ ನಾನ್ಸೆನ್ಸ್, ಬ್ಲಡಿ ಹೆಲ್. ಛೆ 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 ಛೆ. ಹಲೋ. ವಾಟ್ ಹಲೋ? ಯಾರನ್ನೋ ಕಾಯ್ತಿರೋ ಹಾಗಿದೆ. ವಿಲ್ ಯು ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಾನೊಬ್ಬರನ್ನ ಬರೋಕ್ ಹೇಳಿದ್ದೆ. ಸೊ ಬೊಕ್ಕೆ ಬೇರೆ ಕಳಿಸಿದ್ದೆ. ಓ, ಐ ಆಮ್ ಸಾರಿ. ಸ್ಯಾರಿ? ಐ ಆಮ್ ಸಾರಿ, ಸ್ಯಾರಿ ವಾಷಿಂಗ್. ಡೋಂಟ್ ವರಿ, ಡೋಂಟ್ ವರಿ. ಅದಕ್ಕೆ. ಹೌದು, ಯಾಕೆ ಬರಕ್ ಹೇಳಿದ್ರಿ? ದೇವಸ್ಥಾನದಲ್ಲಿ ನಿಮ್ ಮಾತನ್ನ ಕೇಳಿ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ. ಅಷ್ಟೇನಾ? ಅಷ್ಟೇ. ಇನ್ನೂ ಇದೆ. ಅದನ್ನ ಬರೀ ಮಾತಲ್ಲ ಹೇಳ್ದೆ, ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಟ್ರೀಟ್ ಕೊಡ್ಸಿ ನನ್ನ ಸಂತೋಷನ ಹಂಚ್ಕೋಬೇಕು ಅಂತ ನನ್ನ ಆಸೆ. ನೋಡಿ, ನನ್ಗಿದೇ ಇಷ್ಟ ಆಗಲ್ಲ. ನೀವು ಬೊಕೆ ಕಳ್ಸಿದ್ರಿ, ತಗೊಂಡೆ. ಇಲ್ಲಿ ಬರೀ ಕೇಳಿದ್ರಿ, ಬಂದೆ. ನನ್ಗೇನ್ ಮಾಡಿದ್ ಬೇರೆ ಕೆಲಸ ಅಲ್ವಾ? ನಾನೇನ್ ತಿಳ್ಕೊಂಡಿದ್ದೀರಾ? ವಾಟ್ ಯು ಥಿಂಕ್ ಆಫ್ ಮೀ? ಐ ಆಮ್ ಸಾರಿ. ಪ್ಲೀಸ್. ಓಕೆ. ಸರ್, ನಾನು ಆರ್ಡರ್ ಮಾಡ್ತೀನಿ. ಫ್ರೆಶ್ ಆರೆಂಜ್, ಮ್ಯಾಂಗೋ, 2 ಮ್ಯಾಂಗೋ ಜ್ಯೂಸ್, 2 ವೆಜ್ ಸ್ಯಾಂಡ್ವಿಚ್. ಓಕೆ ಮ್ಯಾಮ್. ಎಲ್ರಿಗೂ ಹೀಗೆ ಬೊಕ್ಕೆ ಕಳ್ಸೋದೇ ನಿಮ್ಮ ಅಭ್ಯಾಸನಾ? ನೀವೇ ಫಸ್ಟು. ಐ ಮೀನ್ ನಿಮಗೆ ಫಸ್ಟು. ನೀವೇನು ಕರೆದ ತಕ್ಷಣ ಬಂದ್ಬಿಟ್ರಿ? ಕರೆದ ತಕ್ಷಣ ಹೋಗುತ್ತಾನೆ ಪೊಲೀಸ್ನವ್ರ ಕೆಲಸ. ಎಲ್ರೂ ಕಂಪ್ಲೇಂಟ್ ಕೊಟ್ರೆ ಬರ್ತಾರೆ, ನೀವು ಬೊಕ್ಕೆ ಕೊಟ್ರೇನೆ. ಒಂದು ಬೊಕ್ಕೆ ಕಳ್ಸಿದ್ರೆ ಯಾರು ಬರ್ತಾ ಇದ್ರು? 3-4 ಬೊಕ್ಕೆ ಕಳ್ಸಿದ್ರಿಂದ ತಾನೆ ಸೀರಿಯಸ್ ಕಾಂಪ್ಲಿಮೆಂಟ್ ಅಂತ ತಿಳ್ಕೊಂಡ್ ಬಂದಿತ್ತು. ಹೌದು, ಈ ಬೊಕ್ಕೆ ಕಳ್ಸಿದ್ರೆ ದುಡ್ಡು ವೇಸ್ಟ್ ಆಗಲ್ವಾ? ನಾನ್ ದುಡ್ಡೇ ಕೊಟ್ಟಿಲ್ವಲ್ಲ. ಓಸಿನ ಅವ್ರು ಯಾರು ಅಂತ ನಂಗೂ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ, ಅನುಕೂಲ ಆಗುತ್ತೆ. ಎದುರಿಗೆ ಇದೀನಲ್ಲ. ಹೀಗೆ ಹೋಗ್ತಾ ಇದ್ರೆ ಆದಷ್ಟು ಬೇಗ ನಿಮ್ಮ ಅಂಗಡಿನ ಮುಚ್ಚಬೇಕಾಗತ್ತೆ. ನಿಮ್ಮಂತ ಒಳ್ಳೆಯವ್ರಿಗೋಸ್ಕರ ನಾನು ಅದಕ್ಕೂ ರೆಡಿ. ನಿಮ್ ತಂದೆ ಏನ್ ಮಾಡ್ತಾರೆ? 2 ವರ್ಷದಿಂದ ಕರೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅಂದ್ರೆ ಮಿಸ್ಸಿಂಗ್ ಇನ್ ಆಕ್ಷನ್? ಓ, ಐ ಆಮ್ ಸಾರಿ. ಅಮ್ಮ ಲಾಸ್ಟ್ ಇಯರ್ ಜಾಯಿನ್. ನೀವು? ಈ ಮಧುಕೇಶ್ವರ ಕದಂಬ ಜೀವನದಲ್ಲಿ ಸಂಪಾದನೆ ಮಾಡಿರೋದೆಲ್ಲ ಡಿಪಾರ್ಟ್ಮೆಂಟಲ್ ಒಳ್ಳೆ ಹೆಸರು, ಹೊರಗಡೆ ಪ್ರೀತಿಸೋ ಜನರು. ಅವರೇ ನನ್ನ ಸ್ಫೂರ್ತಿ, ಅದೇ ನನ್ನ ಶಕ್ತಿ. ನನಗೂ ತಂದೆ ತಾಯಿ ಇಲ್ಲ, ಹುಟ್ಟದಾಗಲೇ ತೀರ್ಕೊಂಡ್ರು. ನನಗೂ ನನ್ನ ಸ್ವಂತದವರು ಅಂತ ಯಾರೂ ಇಲ್ಲ. ಅದಕ್ಕೆ ಯಾಕೆ ಫೀಲ್ ಮಾಡ್ತೀರಾ? ಸಂಬಂಧ ಇಲ್ಲದೆ ಇರೋರು ಅನಾಥರಲ್ಲ, ಪ್ರೀತಿ ಸಿಗದೆ ಇರೋರೇ ನಿಜವಾದ ಅನಾಥ. ಸೇಯಿಟಗೆ ಇನ್ನೊಂದ್ಸಲ ಹೇಳಿ. ಸಂಬಂಧ ಇಲ್ಲದೆ ಇರೋರು ಅನಾಥರಲ್ಲ, ಪ್ರೀತಿ ಸಿಗದೆ ಇರೋರೇ ನಿಜವಾದ ಅನಾಥ. ಬ್ಯೂಟಿಫುಲ್.
ಹ್ಯಾಪಿ ನ್ಯೂಸ್ ಟು ಯು ಮಿಸ್ಟರ್ ಜೋಶಿ. ಕರ್ಣನ್ ಬ್ಲಡ್ ಗ್ರೂಪು ಟಿಶ್ಯೂಸು ಎಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಡಾಕ್ಟರ್, ಆಪರೇಷನ್ ಯಾವಾಗ? ನಾಳೆನೇ ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು. ಆದರೆ ನೀನೊಂದು ಲೆಟರ್ ಬರೆದು ಸೈನ್ ಮಾಡಿಕೊಡ್ಬೇಕು. ನನ್ನ ಸ್ವಂತ ಇಚ್ಛೆಯಿಂದ ನಾನು ಈ ಆಪರೇಷನ್ಗೆ ಒಪ್ಕೊಂಡಿದ್ದೀನಿ. ನನ್ನ ಸಾವಿಗೂ ಬದುಕಿಗೂ ನಾನೇ ಹೊಣೆ. ಸೈನ್ ಮಾಡಿ.
ಇಸ್ಕೊಪ್ಪ. ಏನಪ್ಪ ಏನ್ ಯೋಚನೆ ಮಾಡ್ತಾ ಇದೀಯ? ನೀನೇ ಹೇಳ್ದೆ 60,000 ರೂಪಾಯಿ ಮೇಲೆ 1 ರೂಪಾಯಿನೂ ಬೇಡ ಅಂತ. ಸಾವಿರ ನಿನಗೆ ಎಷ್ಟು ಬೇಕು ಕೇಳಪ್ಪ. ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದ್ರೂ ಕೊಡಬಲ್ಲೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ನಿಮ್ಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡ್ತೀವಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನ ಕೆಲಸನೋ ಏನು ಕೊಟ್ಟರು ಸಾಕು ಸರ್. ಈ 60,000 ರೂಪಾಯಿನ ನನಗೆ ಬರೋ ಸಂಬಳದಿಂದ ಸ್ವಲ್ಪನೇ ತೀರಿಸ್ತೀನಿ ಸರ್. ನಾನು ಖಂಡಿತ ನನ್ನ ಕಿಡ್ನಿನ ಮಾಡ್ತಾ ಇಲ್ಲ ಸರ್. ನನ್ನ ತಂದೆ ವಯಸ್ಸಾದವರು, ಅವ್ರಿಗೆ ನಾನು ಯಾವ ಸಹಾಯನೂ ಮಾಡೋ ಸ್ಥಿತಿಲಿಲ್ಲ ಸರ್. ಅದಕ್ಕೆ ಈ ರೀತಿ ಕಿಡ್ನಿನ ಏಯ್ ಆಂಟನಿ, ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನು ಯಾವಾಗಲೂ ಜ್ಞಾಪಕ ಇಟ್ಕೊ. ಐ ಕೇಶವ ಸರ್, ಯಾಕಿನ್ನೂ ಬಂದಿಲ್ಲ? ಸಿಂಹ ಹೆದರ್ಕೊಂಡು ಗುಹೆ ಸೇರ್ಕೊಂಡ್ಬಿಡ್ತಾ? ಆ ಶಬ್ದ ಒಂದು ಡಿಕ್ಷನರಿಲೇ ಇಲ್ಲ ಅಂತ ಇಡೀ ಮುಂಬೈ ಅಂಡರ್ವರ್ಲ್ಡ್ ಮಾತಾಡ್ಕೊಳುತ್ತೆ. ಮತ್ತೆ ಯಾಕಿನ್ನೂ ಬಂದಿಲ್ಲ? ಬಂದೇ ಬರ್ತಾನೆ ಸರ್. ಅವನು ಹೇಳೋದಿಲ್ಲ, ಹೇಳಿದ ಮೇಲೆ ತಪ್ಪೋದಿಲ್ಲ. ಸರ್, ಅವನು ಬರ್ತಿದ್ದಾನೆ. ಏನ್ ಜಯ್, ಚೆನ್ನಾಗಿದೆಯಾ? ಸಿಂಹ, ಜೈ ಸಿಂಹ. ಹಾ 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 ಜೈ ಸಿಂಹ. ಬೋಲೋ, ಏನೋ ಮಾತಾಡ್ಬೇಕು ಅಂದೆ? ಕ್ಯಾ ಸಮಾಚಾರ? ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತಾ? ಛೆ 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 ಛೆ, ಸಹಾಯನ? ಅದು ನಿನ್ನಿಂದ? ನೆವರ್. ನಾನು ನೀನು ಶತ್ರುಗಳು. ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಡಿ ಅಲ್ಲ. ಆಂಟನಿ, ಇದು ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧ. ಈ ಯುದ್ಧದಲ್ಲಿ ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಅನ್ಯಾಯವಾಗಿ ಅಮಾಯಕ ಮುಗ್ಧ ಜನಗಳಲ್ಲ. ಇದರಲ್ಲಿ ಅವ್ರು ಬಲಿಯಾಗೋದು ಬೇಡ. ಈ ವಿಷಯ ಹೇಳಬೇಕು ಅಂತಾನೆ ನಾನು ನಿನ್ ಬರ ಹೇಳಿದ್ದು. ನಾನು ಮನಸ್ಸು ಮಾಡಿದ್ರೆ ಇನ್ನು 7 ದಿವಸಗಳಲ್ಲಿ ನಿನ್ನ ಕಥೆನ ಮುಗಿಸ್ತೀನಿ. ಏನ್ ಜಯಸಿಂಹ, ನೀನಿನ್ನು ಚಿಕ್ಕ ಹುಡುಗ, ಈ ಫೀಲ್ಡ್ಗೆ ಹೊಸಬ. ಗ್ಯಾಂಗ್ ಕಟ್ಕೊಂಡವ್ರೆಲ್ಲ ಗೆಲ್ಲಕ್ಕಾಗೋದಿಲ್ಲ. ನೀನಿನ್ನು ಬಚ್ಚ. ಏನಂದೆ? ಇನ್ 7 ದಿವಸದಲ್ಲಿ ನಾನು ಮುಗಿಸ್ತೀನಿ ಅಂದೆಲ್ಲ. ಇನ್ 7 ಸೆಕೆಂಡಲ್ಲಿ ನಿನ್ನ ನಾನು ಮುಗಿಸ್ತೀನಿ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ.
ಏಯ್ ಆಂಟನಿ, ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಈ ಮಾತನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೊ. ರೀ ಏನ್ರಿ? ಏನೇ ಕೇಳ್ತಾ ಇದ್ದೀನಿ? ಅಡಿಗೆ ಮನೆ ಸಾಮಾನೆಲ್ಲ ಬಂದಾಯ್ತು. ಬಂದಾಯ್ತು. ನಟರಾಜನ ವಿಷಯ ನಮಗೆ ಸಮಸ್ಯೆ ಆಗಿದ್ರು, ಅವನಿಂದ ನಮ್ಮ ಎಷ್ಟೋ ತೊಂದರೆಗಳು ಪರಿಹಾರ ಆಗಿದೆ ರೀ. ಆಗಿದೆ. ಡೆಲ್ಲಿಯಿಂದ ನಿಮ್ ಸೋದರ ಮಾವ ಕುಚೇಲ ಅವ್ರು ಬರೋ ವಿಷಯ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಟ್ಟಿದೆ ರೀ. ನಿಜ ಕಣೆ. ಬೆಳಿಗ್ಗೆ ಕೋಪ ಮಾಡ್ಕೊಂಡು ದೇವರೇ ಇಲ್ಲ ಅಂತ ಈ ಫೋಟೋನ್ ತಿರುಗಿಸಿಟ್ರಲ್ಲ, ಈಗ್ಲಾದ್ರೂ ಸರಿಯಾಗಿಡಿ. ಹೌದು ಕಣೆ, ಕರೆಕ್ಟ್. ಹೀಗೆ ತಿರುಗಿಸಿಟ್ರೆ ಬೇರೆ ಯಾವ್ದಾದ್ರೂ ಹಳೆ ತಲೆಗಳು ಬಂದ್ರೂ ಬರಬಹುದು. ಅಪ್ಪ ಸ್ವಾಮಿ, ಈ ಅಪರಾಧನ ಕ್ಷಮಿಸ್ಬಿಡು. ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೆ? ನಿನ್ನ ಕೈ ತುಂಬಾ ಕೆಲಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಣ್ಣ ಪುಟ್ಟ ಖರ್ಚುಗಳಿಗೆ ನಾನು ನಿನ್ನ ಕೇಳೋದಿಲ್ಲ, ಅದನ್ನ ನಾನು ನನ್ನ ಹೆಂಡತಿ ಅಡ್ಜಸ್ಟ್ ಮಾಡ್ಕೋತೀವಿ. ವರದಕ್ಷಿಣೆ, ಚಿನ್ನದ ಒಡವೆ, ಬೆಳ್ಳಿ ಪಾತ್ರಗಳನ್ನ ವಿಚಾರಿಸ್ಕೊಳಕ್ಕೆ ಆ ನಿನ್ನ ಧರ್ಮಪತ್ನಿ ಮಹಾಲಕ್ಷ್ಮಿಯಿಂದ ಮಾತ್ರ ಸಾಧ್ಯ. ಆ ನಿನ್ನ ಮಹಾಲಕ್ಷ್ಮಿನ ಯಾವ್ದಾದ್ರು ಒಂದು ರೂಪದಲ್ಲಿ ಈ ಛತ್ರ ಕಳಿಸ್ಕೊಡ್ಬಾರ್ದ? ಕಳಿಸ್ಕೊಡಪ್ಪ. ಗಣೇಶ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ಎಲ್ಲರೂ ನನ್ನ ಧೈರ್ಯವಂತೆ ಅಂತಾರೆ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ತನಕ ಹೆದರ್ ನಡುಕ್ತಾ ಇದ್ದೆ. ನಿಮ್ಮನ್ನ ನೋಡಿದ್ಮೇಲೆ ನನ್ಗೆ ಹೊಸ ಧೈರ್ಯ ಬಂತು ಅಜ್ಜಿ. ನಾನ್ ಚಿಕ್ಕ ಹುಡುಗಿ ಆಗ್ಬಿಟ್ಟೆ. ನೀನೇನ್ ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಹೆದರ್ಕೋಬೇಡ ಅಂದ್ರೆ ಹೇಗೆ ಅಜ್ಜಿ? ಮದುವೆ ಉಳಿದಿರೋದೇ ಇಷ್ಟು ಅಲ್ವೋ ಗಣೇಶ? ನಾನ್ ಹೆಂಗ್ಸು, ಗಂಡ ಸತ್ತೋಳು, ಮನೆಯಿಂದ ಹೊರಗೆ ಹೋಗ್ಬಾರ್ದು. ಅಂಥದ್ರಲ್ಲೂ ನಿಮ್ ತಾಯಿ ಮದ್ವೆನ ನಾನೊಬ್ಳೆ ನಿಂತು ಮಾಡ್ತಿಲ್ವೇನೋ? ನಿನಗೇನೋ ಕಡಿಮೆ, ಸರಿಯಾದ ಮಂತ್ರಿ ಪಕ್ಕದಲ್ಲೇ ಇಲ್ವಾ? ತಾಳು ಎಷ್ಟಿದೆ ಅಜ್ಜಿ? 700. ಅಬ್ಬಾ, ಇದು 1000, ಅದು 700, 1700 ರೂಪಾಯಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಜ್ಜಿ, ಒಂದ್ ವಾರಕ್ಕೆ ಮುಂಚೆನೆ ಬನ್ನಿ ಅಂತ ಕಾಗದ ಬರ್ದಿದ್ನಲ್ಲ, ಯಾಕೆ ಬರ್ಲಿಲ್ಲ? ಒಂದು ವಾರಕ್ಕೆ ಮುಂಚೆ ಬಂದಿದ್ರೆ ನೀನು ಕೊಟ್ನಲ್ಲ ಹಣ, ಅದರಲ್ಲಿ 100 ರೂಪಾಯಿ ಕಮ್ಮಿ ಆಗ್ತಿತ್ತಮ್ಮ. ನೋಡು, ಹೆಣ್ಣಿನ ಕಡೆಯವ್ರು ತುಂಬಾ ಬಡವರು ಅಂತ ಕಾಣುತ್ತೆ. ಮದುವೆ ಮುಗಿದ್ಮೇಲೆ ನಮ್ಮ ಕೈ ತುಂಬಾ ಕೊಡ್ತಾರೋ ಇಲ್ವೋ? ಒಂದ್ ಕೆಲಸ ಮಾಡು, ನಾನು 5 ಲೋಟ ಬಾವಿಗೆ ಹಾಕ್ತೀನಿ, ನೀನ್ 5 ಲೋಟ ಬಾವಿಗೆ ಹಾಕು. 1 2 3 4 5. 1 2 3 4 5. ಬನ್ನಿ. ನಾನು ಹುಡುಗಿ ದೊಡ್ಡಣ್ಣ, ಗಣೇಶ ಅಂತ. ನಾವು ಮದುವೆ ಹುಡುಗನ ಫ್ರೆಂಡ್ಸು. ಅಡ್ವಾನ್ಸ್ ಪಾರ್ಟಿ ಮುಂಚೆ ಬಂದ್ಬಿಟ್ವಿ. ಹುಡುಗ ರಾತ್ರಿ ಬಸ್ಸಲ್ಲಿ ಬರ್ತಾ ಇದ್ದಾರೆ. ತುಂಬಾ ಸಂತೋಷ. ನೀವು ಬನ್ನಿ, ರೆಸ್ಟ್ ತಗೊಳ್ಳಿ. ಮಹಡಿಲಿ ನಮ್ಗೆಲ್ಲ ಸಪರೇಟ್ ರೂಮ್ ಬೇಕು. ಎಲ್ಲಾ ರೂಮ್ನಲ್ಲೂ ಫ್ಯಾನ್ ಇದ್ದೇ ಇರ್ಬೇಕು. 2 ದೊಡ್ಡ ಜಮಖಾನೆ ಇರ್ಬೇಕು. ಇಸ್ಬಿಟ್ಟೆ ಕಾರು. ನೀವು ತೊಂದರೆ ಕೊಡಬಾರ್ದು ಅಂತ ಬೆಂಕಿ ಬಡ್ಕ ನಾವೇ ತಂದಿದೀವಿ. ಸಿಗರೇಟ್ ಒಂದು ತರಿಸ್ಕೊಡಿ ಸಾಕು. ನಮ್ದೇನ್ ಜಾಸ್ತಿ ಖರ್ಚಿಲ್ಲ, ಬಾರಿ ಸಿಂಪಲ್ಲು. ವಿಳ್ಳೆದೆಲೆ, ಒಳ್ಳೆ ಅಡಿಕೆ, ವಾಸನೆ ಸುಣ್ಣ. ವಿಷಯ ಗುಟ್ಟಾಗಿಟ್ಕೊಳ್ಳಿ. ಒಂದು ದೊಡ್ಡ ಬಾಟ್ಲು ಮ್ಯಾಕ್ಡ್ವೆಲ್ಸ್ ಬ್ರ್ಯಾಂಡಿ, 2 ಟ್ರಿಬಲ್ ಎಕ್ಸ್ಟ್ರಮು, ಆಮೇಲೆ 25 ಸೋಡಾ, ಮತ್ತೆ ಐಸು, ಮಿಕ್ಸ್ಚರು, ಕಡಲೆಕಾಯಿ ಬೀಜ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಉಮಾ, ಏನೇವ್ರು ಹೇಳ್ತಾ ಇರೋದು? ಇವ್ರು ಕೇಳ್ತಾ ಇರೋ ಐಟಮ್ಗಳು ಯಾವುದು ನಮ್ಮ ಬಡ್ಜೆಟ್ ಅಲ್ಲಿ ಇಲ್ವೇ? ನಾವ್ ಹೆಣ್ಣಿನ ಕಡೆಯವರಲ್ವೇನ್ರಿ, ಬಡ್ಜೆಟ್ ನೋಡ್ಕೊಂಡು ಮದುವೆ ಮಾಡಕ್ಕಾಗತ್ತಾ? ಈಗ ತಾನೇ ವೆಂಕಟೇಶ್ವರನ ಫೋಟೋನ ತಿರ್ಸ್ಬಿಟ್ಟು ಬಂದೆ. ಶುರು ಮಾಡ್ಬಿಟ್ಟ ಅವ್ನ ಕೆಲ್ಸನ. ಕೆಲ್ಸಕ್ಕೆ ಬಾರ್ದು ಮಾತು ಯಾಕೆ ಆಡ್ತೀರಾ? ಅವ್ರು ಕೇಳಿದ್ನೆಲ್ಲ ತಂದು ಕೊಟ್ಬಿಡಿ. ಆಮೇಲೆ ಮದುವೆ ಟೈಮ್ನಲ್ಲಿ ಗಲಾಟೆ ಮಾಡಾರು. ನಮಗ್ ಬೇಕಾಗಿರೋ ಐಟಮ್ಸ್ನೆಲ್ಲ ಈ ಪಟ್ಟಿಯಲ್ಲಿ ಬರ್ದಿದೀವಿ, ತಗೊಳ್ಳಿ. ಇಷ್ಟನಾ? ನೀವು ಕೇಳಿದ ಐಟಮ್ಗಳೆಲ್ಲ ತರಿಸ್ಕೊಟ್ಬಿಡ್ತೀವಿ. ಕೊಡಿ ಕೊಡಿ. ಬನ್ನಿ ಬನ್ನಿ ಬನ್ನಿ, ದಯಮಾಡಿಸಿ.
ವಿದ್ಯಾರ್ಥಿ ಆಗೋಕೆ ನಾರಾಯಣ ಕ್ರಿಮಿನಲ್ ಮೈಂಡೆಡ್ ಇಡಿಯಟ್. ಬಿಚ್ಚೋ ನೀನು ಪೈಜಾಮ, ಬಿಚ್ಚೋ ಪೈಜಾಮ. ತಮ್ಮಯ್ಯ ಅಂತೀವಿ ಸರ್, ದಯವಿಟ್ಟು ಹುಡುಗರ ಮುಂದೆ ಅವಮಾನ ಮಾಡಬೇಡಿ ಸರ್. ಹಾಳ್ ಲೆಕ್ಕ ತಲೆಗತ್ತಲ್ಲ, ಎಲ್ಲಿ ಪರೀಕ್ಷೆ ಫೇಲ್ ಆಗ್ಬಿಡ್ತೀನೋ ಅಂತ ಹೆದರ್ಕೊಂಡು ತಪ್ಪು ಮಾಡ್ಬಿಡಿ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಲೆಕ್ಕ ಹತ್ತೋ ತಲೆಗೇನೋ ಇದು. ಕಂಡೋರ್ ತೋಟಕ್ಕೆ ನುಗ್ಗೋದು, ಎಳ್ನೀರು ಕೆಡಬಹುದು, ಮಾವಿನಕಾಯಿ ಕದಿಯೋದು, ಕಾಲ್ ಕೆಕ್ಕೊಂಡು ಜಗಳಕ್ಕೆ ಹೋಗೋದು, ಕಾಲೇಜಿಗೆ ಬರೋ ಹುಡುಗಿಯರ ಕಡೆ ಕಣ್ಣು ಹಾಯಿಸೋದು, ಇಂಥದ್ದೇ ಕಣ್ಣು ತಲೆಗೆ ಹತ್ತೋದು. ನಾನ್ ದಟ್ಪಟ್ಟಿ ಮಗ ನಿಜ, ಪರೀಕ್ಷೆಯಲ್ಲಿ ಕಾಪಿ ಹೊಡೆದೆ ನಿಜ. ಆದ್ರೆ ಕಾಲೇಜಿಗೆ ಬರೋ ಹೆಣ್ಮಕ್ಳಿಗೆಲ್ಲ ಕಣ್ಣು ಹೊಡೆಯುವಷ್ಟು ಕೆಟ್ಪಟ್ಟಿ ಮಗ ಅಲ್ಲ ಸರ್ ಇವನು. ಇದೆ ಫಸ್ಟ್ ಒಬ್ಬೆ ಮೇ ಆರ್ಡರ್. ಬಿಚ್ಚ ಪೈಜಾಮ. Take your chappals. Get out! Get out! ಏನಮ್ಮ ಅದು? ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯೇನೋ? ಈ ಪರೀಕ್ಷೆ ಕಂಡಿಡ್ದೋಂಗೆ ನಮ್ಮಂತ ಹುಡುಗರು ಕಂಡ್ರೆ ದ್ವೇಷ ಅಂತ ಕಾಣಿಸುತ್ತೆ. ಇವರೇ ನಮ್ಮನ್ನು ಪರೀಕ್ಷೆ ಮಾಡೋದು, ನಮ್ ಯೋಗ್ಯತೆ ನಮ್ಗೆ ಗೊತ್ತು. ಇದ್ಯಾಕೋ ಹೀಗ್ ಮಾತಾಡ್ತಾ ಇದೀಯಾ? ಅಮ್ಮ, ಮೊದಲು ನನಗೆ ಜನ್ಮ ಕೊಟ್ಟು ನಿಮಗ್ ಬುದ್ಧಿ ಹೇಳ್ಬೇಕು. ನಾನ್ ತಲೆ ಓದತ್ತಲ್ಲ ಅಂದ್ರು ಕಾಲೇಜ್ಗೆ ಹೋಗು ಅಂತ ಕತ್ತಿಡ್ ನುಗ್ತೀರಾ? ಅಲ್ವೋ ರಾಮಣ್ಣ, ನೀನು ವಿದ್ಯಾವಂತನಾಗ್ಬೇಕು, ಎಲ್ರ ಬಾಯಲ್ಲೂ ಸಹಿ ಅನ್ನಿಸ್ಕೊಂಡು ಬಾಳ್ಬೇಕು ಅಂತ ತಾನೇ ಅಪ್ಪ ನಮ್ಮ ಆಸೆ. ಓದಿ ವಿದ್ಯಾವಂತನಾಗ್ಬಿಟ್ರೆ ಮಾತ್ರ ಬದುಕ್ಕೊಳ್ಳೋ ಸಾಧ್ಯ, ಇಲ್ವೇನು? ಹಾಗಾದ್ರೆ ನೀನ್ ಈ ಸಲನು ಪಾಸ್ ಆಗಲ್ವೇನೋ? ಆಗ್ತಾನೆ. ಇವನ್ ನಾಯಿ ಬಾಳಿ ಬೆಂಕಿ ಹಾಕ. ಏನಂದ್ರೆ ಪರೀಕ್ಷೆಯಲ್ಲಿ ಬರೆದು ದಣದು ಬಂದ ಹುಡುಗನ ಇಂಥ ಮಾತಾಡ್ ನೋಯ್ತಾ ಇದ್ದೀರಲ್ಲ. ಇಂಥವನ ತಂದೆ ಅಂತ ಅನಿಸ್ಕೊಂಡ್ ಬಾಳೋದಕ್ಕಿಂತ ಆದಷ್ಟು ಬೇಗ ಆ ದೇವರು ನಂಗೆ ಸಾವು ಕೊಟ್ಬಿಟ್ರೆ ನಿಶ್ಚಿಂತೆ. ಈಗ ಅವನ್ ಏನ್ ಮಾಡ್ದಂತೆ ಹೀಗ್ ಮಾತಾಡ್ತಾ ಇದ್ದೀರಾ? ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಕುಕ್ಕೆ ಹಿಡಿದು ತಳ್ಳಿಸ್ಕೊಂಡು ಬಂದಿದ್ದಾನೆ. ನಿಂತಿರೋದು ನೋಡು ನರಕಾಸುರ. ಅಲ್ವೋ, ನೀನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ತಾಯಿ ಜರ್ತಾಡಿಸ್ತೀರ ಉಡಿಸ್ತೀಯ ಅಂತ ನಂಬ್ಕೊಂಡಿದ್ದೀನಲ್ಲೋ. ನೀ ಅಳ್ಬೇಡ ಸುಂದಿರಮ್ಮ, ನಗನಗ್ತಾ ಇರು. ನಾನು ನಿನಗೆ ಜರ್ತಾಡಿಸಿರಿ ಉಡಿಸ್ತೀನಮ್ಮ, ಉಡಿಸ್ತೀನಿ. ಉಡಿಸ್ತಾನೆ. ನಿನ್ ಸ್ಥಿತಿನ ಪುರೋಹಿತರ ಹೆಂಡತಿಗೆ ನಿನ್ನ ಹೆಸರು ಹೇಳಿ ಅಪ್ಪ. ನಾನ್ ನಿಮ್ ಮಗ ಅಂತ ನೀವ್ ಯಾವತ್ತಾದ್ರೂ ಒಂದು ಒಳ್ಳೆ ಮಾತಾಡಿದಿರಾ? ನಾನ್ ನಿನ್ ತಂದೆ ಅಂತ ಯಾವತ್ತಾದ್ರೂ ನೀನು ಒಂದು ಮರ್ಯಾದೆ ತರುವಂತ ಕೆಲಸ ಮಾಡಿದೀಯಾ? ಅಪ್ಪ, ನಾನು ಯಾವತ್ತೂ ತಪ್ಪಂತೂ ಮಾಡಿಲ್ಲ, ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ವೈಟರ್. ಎಸ್ ಸರ್. ಏನ್ ಕೊಡ್ಲಿ ಸರ್? ಏನಿದೆ? ಮಟನ್ ಕರಿ, ಮಟನ್ ಮಸಾಲಾ, ಮಟನ್ ರೋಸ್ಟ್, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲಾ, ರೋಟಿ, ಕುಲ್ಚಾ, ನಾನ್. ಎಲ್ಲ ಎರಡೆರಡು ಪ್ಲೇಟ್ ತಗೊಂಬ. ಅಂದ್ರೆ ನಾನು ಇದುವರೆಗೂ ಹೇಳಿದ್ನಲ್ಲ, ಮಟನ್ ಕರಿ, ಮಟನ್ ಮಸಾಲಾ, ಮಟನ್ ರೋಸ್ಟ್, ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ, ಚಿಕನ್ ಕರಿ, ಚಿಕನ್ ರೋಸ್ಟ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲಾ, ರೋಟಿ, ಕುಲ್ಚಾ, ನಾನ್. ಇವೆಲ್ಲ ಎರಡೆರಡ ಸರ್? ಎಲ್ಲ ಎರಡೆರಡು. ಮುನ್ನ ವೈಟರ್, ಅದೇ ಕುರಿದು ಇದಕ್ಕೆ ಏನ್ ಹೇಳ್ತಾರೆ? ಕುರಿದು ಕೊಂಬು. ಅದಲ್ಲ, ಅದೇ ಇದು ಇದು ತಲೆ ಮಾಂಸ. ಕರೆಕ್ಟ್. ಅದು ಎರಡ ಸರ್? ಮುನ್ನ
2 ಪ್ಲೇಟ್ ಬಿರಿಯಾನಿ ಇಷ್ಟೇ ಸಾಕಾ ಇನ್ನೇನು ಬೇಕಾ ಸರ್? ತಿಂತಾ ಇರ್ಬೇಕಾದ್ರೆ ಸುಮ್ನೆ ತೊಂದರೆ ಕೊಡಬಾರ್ದು. ಇದೆಲ್ಲ ಆಗ್ಲಿ, ಆಮೇಲೆ ಇನ್ನೇನಿದೆ? ಇನ್ನು ಏನ? ಎಲ್ಲಿದೆ? ಖಾಲಿ ಮಾಡಿರೋ ಪಾತ್ರೆಗಳಿದೆ. ಅಲ್ಲ ಸರ್, ಇಡೀ ಅಡಿಗೆ ಮನೆನೇ ಗುಡಿಸಿ ಗುಂಡಾಂತ ಮಾಡಿದಿರ. ಇನ್ನೂ ಏನಿದೆ ಅಂತ ಕೇಳಿದ್ರೆ ಎಲ್ಲಿಂದ ತಂದ್ಕೊಡ್ಲಿ ಹೇಳಿ? ಒಂದು 4 ನವರತ್ನ ಕಿಮಾಂ ಬೀಡ. ಬೀಡ ಇಲ್ಲಿ ಸಿಗಲ್ಲ, ಹೊರಗಡೆ ಸಿಗುತ್ತೆ. ದಯವಿಟ್ಟು ಅಲ್ಲೋಗಿ ತಗೊಳ್ಳಿ. ಮುನ್ನ ಬಿಲ್ಲು. ತಗೊಳ್ಳಿ ಬಿಲ್ಲು. ಯಾಕೆ? ಯಾಕ? ಏನ್ ಮುಖ ನೋಡ್ತಾ ಇದ್ದೀರಿ? ಬಿಲ್ ತಗೊಂಡು ದುಡ್ಡು ಕೊಡ್ರಿ. ದುಡ್ಡು? ಅಯ್ಯಯ್ಯೋ, ನಾನು ಇನ್ನೂ ಏನೂ ತಿಂದೇ ಇಲ್ಲ. ತಿಂದಾದ್ಮೇಲೆ ತಾನೇ ದುಡ್ಡು ಕೊಡೋದು. ಏನೂ ತಿಂದಿಲ್ವಾ? ಅಯ್ಯೋ, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದಂತೆ. ಏನಯ್ಯ ಏನೂ ತಿಂದಿಲ್ವಾ? ಏನಯ್ಯ ಇಷ್ಟೆಲ್ಲಾ ತಿಂದು ಏನೂ ತಿಂದಿಲ್ಲ ಅಂತಿದ್ಯಲ್ಲ? ನಿಂದೇನು ಹೊಟ್ಟೆನಾ ಕಣ್ಣಂಬಾಡಿ ಕಟ್ಟೆನಾ? ಇಲ್ರಿ, ನಿಜವಾಗ್ಲೂ ಹೇಳ್ತಿದ್ದೀನ್ರಿ, ನಾನು ಏನು ತಿಂದಿಲ್ಲ. ಹೊಟ್ಟೆ ತುಂಬಾ ಹಸುತ್ತಾ ಇದೆ. ಒಂದು ಚೂರು ರೊಟ್ಟಿನೋ ಅನ್ನ ಸಾರು ಏನಾದ್ರು. ಅಯ್ಯೋ, ರೊಟ್ಟಿ ಅನ್ನ ಸಾರು ಏನಯ್ಯ ಅಡಿಗೆ ಮನೇಲಿ ಮಾಡಿದ್ದೆಲ್ಲ ತಿಂದು ಇಡೀ ಅಡಿಗೆ ಮನೇನೆ ಗುಡಿಸಿ ಗುಂಡಾಂತ ಮಾಡಿದ್ಯಾ. ಇನ್ನೂ ಅನ್ನ ಸಾರು ಕೇಳ್ತಿದ್ಯಲ್ಲಯ್ಯ. ಅಯ್ಯಯ್ಯೋ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಏನು ತಿಂದಿಲ್ಲ. ಅಯ್ಯೋ, ಏನು ತಿಂದಿಲ್ಲ? ಹಾಗಾದ್ರೆ ಇದನ್ನೆಲ್ಲ ಯಾವನೇ ತಿಂದಿದ್ದು? ನಮ್ಮಪ್ಪ ತಿಂದನೆಯ. ಸ್ವಲ್ಪ ತಾಳು, ಅದನ್ನ ತಲೆ ಮೇಲೆ ಹಾಕೊಂತೀನಿ. ನನ್ನ ತಿಂದು ನುಂಗಿ ನೀರ್ ಕುಡ್ಬೇಡ. ಅಯ್ಯೋ, ನಿಮ್ಮನ್ನ ಯಾಕೆ ತಿನ್ರಿ? ನಾನು ತುಂಬಾ ಹಸುತ್ತಾ ಇದೆ. ಸ್ವಲ್ಪ ಕಾಫಿ ಟೀ ಏನಾದ್ರು ಪ್ಲೀಸ್. ಕಾಫಿ ಟೀ ಎಷ್ಟು ಡಜನ್ ಬೇಕು? ಡಜನ್ ಅಲ್ಲ, ಒಂದು. ಮುನ್ನ ಒಂದು ಟೀ ತಗೊಳ್ಳೆ. ಈ ಕುಡ್ದು ಬಿಲ್ ಕೊಡು. 950 ರೂಪಾಯಿ 50 ಪೈಸಾ. ಒಂದು ಟೀಗೆ 950 ರೂಪಾಯಿ 50 ಪೈಸಾನ? ಬಹಳ ಅನ್ಯಾಯ ರೀ ಇದು. ಒಂದು ಟೀಗೆ ಅಲ್ಲ ಕಣಯ್ಯ, ಇಷ್ಟಕ್ಕೆಲ್ಲಾ ಸೇರಿಸಿ ಕಣಯ್ಯ. ಅಯ್ಯಯ್ಯೋ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಈಗ ತಾನೇ ಬಂದಿದ್ದು, ನಾನು ಏನು ತಿಂದಿಲ್ಲ. ಓಹೋ, ಈಗ ತಾನೇ ತಿಂದ ಹೋಗಿ ತಿರ್ಗಿ ಈಗ ತಾನೇ ಬಂದ್ಯಾ? ಯಾವನಯ್ಯ? ಅಪ್ಪ, ಬೆಳಿಗ್ಗೆದ್ದು ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ವೇ? ಅಯ್ಯೋ ಅಯ್ಯೋ, ಯಾಕಯ್ಯ ನನ್ನ ಪ್ರಾಣ ತೆಗಿತ? ಯಾಕಯ್ಯ ನನ್ನ ಹೊಟ್ಟೆ ಉರ್ಚ? ದೇವರಾಣೆ ನೀನೇ ಕಣೆಯ ತಿಂದಿದ್ದು. ನಮ್ಮ ತಾಯಿ ಸಾಕ್ಷಿಯಾಗಿ ನೀನೇ ಕಣೆಯ ತಿಂದಿದ್ದು. ತಿಂದ್ಬಿಟ್ಟು ನಾಟಕ ಮಾಡ್ತೀಯಾ? ಬರ್ರಪ್ಪ, ಬೇಗ ಬನ್ನಿ. ಈ 420 ನನ್ ಮಗ ಇದನ್ನೆಲ್ಲ ತಿಂದ್ಬಿಟ್ಟು 950 ರೂಪಾಯಿ 50 ಪೈಸಾ ಬಿಲ್ ಕೊಟ್ರೆ ನಾನೇನು ತಿಂದೇ ಇಲ್ಲ ಅಂತ ನಾಟಕ ಮಾಡ್ತಿದ್ದಾನೆ ಸರ್. ತೆಗೆಯ ದುಡ್ಡು, ನನ್ನ ಕೈ ಕೊಡಿ ಸರ್. 50 ಬಿಟ್ಟು 1 2 3 4 5 6 7 8 9 ಸರ್, 950 ರೂಪಾಯಿ. ಇನ್ನು 50 ಪೈಸಾ 50 ಪೈಸಾ ಕೊಟ್ಟು ಸದ್ಯ ನಾನು ಕೆಲ್ಸಕ್ಕೆ ಸಂಸ್ಕಾರ ತಂದಿದ್ದಲ್ಲಪ್ಪ. ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ ಇಡೀ ಊರ್ಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದಕ್ಕೆ ತಾನೇ ಬೆಳಿಗ್ಗೆಯಿಂದ ಒಂದ್ ತೊಟ್ಟು ನೀರು ಕುಡಿದೇ ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಡಬಲ್ ಟು ದಂಡಲ್ ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ಏನೋ ಬಾಯಣ್ಣ ಇಲ್ಲಿ. ಅಯ್ಯ ಪಾಪ ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ. ಏನಣ್ಣ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನು ಎಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗ್ಲಿ ಮೇಲೆ ಕುತ್ಕೊಂಡು ಅರಟೆ ಹೊಡಿ. ಅದಕ್ಕೆ ಇದು ನಮಗ್ ಬೇಕಾಗಿತ್ತ? ಕರೆದು ಎಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ, ಅದು ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನನ್ನ ಕರೆದು ಟೈಮ್ ನಲ್ಲಿ ಬರ್ಬಿಟ್ಟಲ್ಲ. ಒಲಿ ಟೈಟಾನಿಕ್ ಪಿಕ್ಚರ್ ನೋಡಿದ್ದೀರಾ? ಅಯ್ಯ, ನೋಡ್ಬೇಕು ಕಣ್ರಣ್ಣ. ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾವ್ದೋ ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರ. ದಯವಿಟ್ಟು ಕ್ಷಮಿಸ್ಬಿಟ್ಟಣ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ. ದಯಮಾಡ್ಸ ಹಂಗಾರ ಬರ್ಲ. ಇವತ್ತು ನಮ್ಮ ಮನೇಲಿ ಅಡಿಗೆ ಸೂಪರ್ ರುಚಿ ನೋಡ್ಕೊಂಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಮಸಾಲ. ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್. ಕರಿ ಮೆಣಸು ಹಾಕಿದಾರೆ. ನಾವೇನೋ ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ, ಹೊರಡಿ. ಅಯ್ಯ ಏನಣ್ಣ, ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾವ್ರೆ.
ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನಕ್ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ. ತಾವು ಸ್ವಲ್ಪ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಹೋಗೋಣ. ಕೆಲವ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು, ಕೆಲವ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ಊಟ ರೆಡಿ. ಆಯ್ತಿಗೆ ಊಟ ಆಗ್ತದೆ. ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು. ಇನ್ನೊಂದು ತೊಡೆ ಪೀಸ್ ಹಾಕಿ. ಅಯ್ಯೋ ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಇನ್ನೊಂದ್ ತಿನ್ನಿ. ಅತ್ಗೆ ಮಾಡಿದ್ದಡ್ಗೆ ಸೂಪರು. ಏನಮ್ಮ ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ, ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವ್ರು ನಿಮ್ ತಮ್ಮನ? ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡ್ ಮಾತಾಡಿದಾರಾ? ಇಲ್ಲ. ಹಾಗ್ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗೋದು ಇವ್ರು ನನ್ ಮೈದ ಅಂತ. ಅವನು ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅತ್ಗೆ ಅಂತ ತಿಳಿದ್ರೆ ಅತ್ಗೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡ್ಬರೋದಿಲ್ಲ. ಅದಕ್ಕೆ ನನಗೂ ಬಡ್ಸಿ